ಇನ್ನು ಬಾಂಗ್ಲಾದೇಶದಲ್ಲಿ ಜೆಟ್ ಪತನವಾಗಿದೆ, 10 ಮಂದಿ ಸಾವನ್ನಪ್ಪಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಸೇನಾ ತರಬೇತಿ F-7 ಯುದ್ಧ ವಿಮಾನ ಪತನವಾಗಿದೆ. ಬಾಂಗ್ಲಾದೇಶದಲ್ಲಿ ಶಾಲೆಯ ಆವರಣದಲ್ಲಿ ಜೆಟ್ ಪತನವಾಗಿದೆ. ಹೊತ್ತಿ ಉರಿದ ಸೇನಾ ತರಬೇತಿ F-7 ಯುದ್ಧ ವಿಮಾನ ಪರಿಣಾಮ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಮಾನ ಪತನವಾಗ್ತಾ ಇದ್ದಂತೆ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ. ಢಾಕಾದಲ್ಲಿರುವಂತಹ ಕಾಲೇಜು ಆವರಣದಲ್ಲಿ ಜೆಟ್ ಪತನವಾಗಿದೆ. ವಾಯುಪಡೆಯ ತರಬೇತಿ ವಿಮಾನ ಪತನವಾಗಿರುವಂಥದ್ದು. ಚೀನಾ ನಿರ್ಮಿತ ಬಾಂಗ್ಲಾದೇಶ ವಾಯುಪಡೆಯ ವಿಮಾನ ಪತನವಾಗಿದೆ. ಢಾಕಾದ ಮೈಲ್ ಸ್ಟೋನ್ ಶಾಲಾ ಕಾಲೇಜಿನ ಮೇಲೆ ವಿಮಾನ ಪತನವಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ಅಲ್ಲಿನ ದೃಶ್ಯಾವಳಿಗಳು. ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಚೀನಾದ ಢಾಕಾ ಮೈಲ್ ಸ್ಟೋನ್ನಲ್ಲಿ ನಡೆದಿರುವಂತಹ ಘಟನೆ ಇದು. F-7 ಪತನವಾಗಿದೆ. ಅಂದರೆ ಇದು ಯುದ್ಧ ವಿಮಾನ ಪತನವಾಗ್ತಾ ಇದ್ದಂತೆ ಬೆಂಕಿ ಹೊತ್ಕೊಂಡಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ವಿಮಾನ ಪತನವಾಗ್ತಾ ಇದ್ದಂತೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಒಂದಿಷ್ಟು ಜನರು ಕೂಡ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದೇ ರೀತಿಯಾಗಿ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಮಿಲಿಟರಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯಿಂದಾಗಿ ಬೆಂಕಿ ನಂದಿಸುವಂಥ ಕಾರ್ಯ ಮುಂದುವರೆದಿದೆ. ಮತ್ತೊಂದು ವಿಂಡೋದಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ಗಾಯಗಳು ಕೂಡ ಆಗಿದೆ. ಅಂದರೆ ನೋಡಿ, ಬೆಂಕಿ ಹೊತ್ತುಕೊಂಡಂತಹ ಕ್ಷಣ ಮತ್ತು ಬೆಂಕಿಯನ್ನು ನಂದಿಸಿದ್ದಾಗಿದೆ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಮಿಲಿಟರಿ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಕಂಪ್ಲೀಟ್ ಆಗಿ ಬೆಂಕಿಯನ್ನು ನಂದಿಸಲಾಗಿದೆ. ನೋಡಿ, ವಿದ್ಯಾರ್ಥಿಗಳು ಕೂಡ ಒಂದಿಷ್ಟು ಸಮಯ ಪ್ರಜ್ಞೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅಂದರೆ ಬೆಂಕಿ ಹೊತ್ಕೋತಾ ಇದ್ದಂತೆ ಅಲ್ಲಿದ್ದಂತಹ ಒಂದಿಷ್ಟು ಸಿಲಿಂಡರ್ಗಳನ್ನು ತೆಗೆದುಕೊಂಡು, ಅಂದರೆ ಬೆಂಕಿಯನ್ನು ನಂದಿಸುವಂತಹ ಸಾಧನಗಳನ್ನು ತೆಗೆದುಕೊಂಡು ಬೆಂಕಿಯನ್ನು ನಂದಿಸಿದ್ದಾರೆ ಒಂದಿಷ್ಟು ವಿದ್ಯಾರ್ಥಿಗಳು ಕೂಡ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಅದೇ ರೀತಿಯಾಗಿ ಈ ಘಟನೆಯಲ್ಲಿ ಒಂದಿಷ್ಟು ಮಂದಿಗೆ ಗಾಯಗಳು ಕೂಡ ಆಗಿದೆ. ಸುಟ್ಟ ಗಾಯಗಳು ಕೂಡ ಆಗಿರುವ ಕಾರಣಕ್ಕಾಗಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಂಗ್ಲಾದೇಶದ ಢಾಕಾ ಮೈಲ್ ಸ್ಟೋನ್ ಶಾಲಾ ಕಾಲೇಜು, ಅಂದರೆ ಶಾಲೆಯೂ ಕೂಡ ಇದೆ ಮತ್ತು ಕಾಲೇಜು ಕೂಡ ಇರುವಂಥದ್ದು ಆವರಣದಲ್ಲಿ F-7 ಯುದ್ಧ ವಿಮಾನ ಪತನವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಯುದ್ಧ ವಿಮಾನ ಪತನವಾಗ್ತಾ ಇದ್ದಂತೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಆತಂಕವಾಗ್ತಾ ಇದ್ದಂತೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಜೋರಾಗಿ ಓಡೋಗಿದ್ದಾರೆ. ಅಲ್ಲಿಂದ ಒಂದಿಷ್ಟು ವಿದ್ಯಾರ್ಥಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಈಗಾಗಲೇ ಮಿಲಿಟರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು, ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ರು, ಬೆಂಕಿಯನ್ನು ನಂದಿಸಿದ್ದಾರೆ. ಇದರ ಜೊತೆಗೆ ಸದ್ಯಕ್ಕೆ ಮಾಹಿತಿ ಇರುವಂಥ ಪ್ರಕಾರ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಈಗ ಸಾವು ನೋವಿನ ಸಂಖ್ಯೆ ಕೂಡ ಜಾಸ್ತಿಯಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಬಟ್ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಯುದ್ಧ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು, ಜನರು ಕಂಪ್ಲೀಟ್ ಆಗಿ ಆತಂಕಕ್ಕೀಡಾಗಿದ್ರು. ವಿದ್ಯಾರ್ಥಿಗಳು ಸಿಬ್ಬಂದಿ ಕೂಡ ಆತಂಕಕ್ಕೀಡಾಗಿದ್ರು. ವಿದ್ಯಾರ್ಥಿಗಳನ್ನು ದೂರ ತಳ್ತಾ ಇದ್ರು, ದೂರ ಇರಿ ಅಂತ ಹೇಳ್ತಾ ಇದ್ರು. ನೋಡಿ, ಸುಟ್ಟ ಗಾಯಗಳು, ಅಂದರೆ ಕಂಪ್ಲೀಟಾಗಿ ಎಷ್ಟರ ಮಟ್ಟಿಗೆ ಅಲ್ಲಿ ಅವಘಡ ಸಂಭವಿಸಿದೆ ಅಂತ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಅವರನ್ನೆಲ್ಲ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನೋಡಿ, ಮಧ್ಯಾಹ್ನದ ಟೈಮಲ್ಲಿ, ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ನಡೆದಿರುವಂತಹ ಘಟನೆ. ಮಧ್ಯಾಹ್ನ ಅಂತ ಹೇಳಿದ್ರೆ ಶಾಲಾ ಕಾಲೇಜು ಅಂತ ಹೇಳಿದ್ರೆ ಶಾಲೆ ಮತ್ತು ಕಾಲೇಜು ಇರುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ. ಸಾಮಾನ್ಯವಾಗಿ ಮಾರ್ನಿಂಗ್ ಟೈಮಲ್ಲಿ ಕಾಲೇಜ್ ಇರುತ್ತೆ. ಅದಾದ ನಂತರ ಒಂದು 12 ಗಂಟೆಯ ನಂತರ ಶಾಲೆಗಳು ಓಪನ್ ಆಗುತ್ತೆ ಒಂದಿಷ್ಟು ಭಾಗದಲ್ಲಿ. ಅದೇ ರೀತಿಯಾಗಿ ಅಲ್ಲಿ ಕೂಡ ಇತ್ತೇನೋ ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿಗಳಂತೂ ಸದ್ಯಕ್ಕೆ ಆತಂಕಕ್ಕೀಡಾಗಿದ್ರು. ಸದ್ಯ ಎಲ್ಲವೂ ಕೂಡ ತಿಳಿಯಾಗಿದೆ. ಬೆಂಕಿ ಕೂಡ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. বিমান দুর্ঘটনা